ಐ ಫ್ಯಾಮಿಲಿ ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ವ್ಲಾಗ್. ಇದು ನಮ್ಮ ಹಸ್ಬೆಂಡ್ ಬರ್ಡೇ ಮಿನಿ ವ್ಲಾಗ್ ಆಗಿರುತ್ತೆ. ಬೆಳಗ್ಗೆ ಅವ್ರಿಗೆ ಏನೇನು ಇಷ್ಟ ಆಗುತ್ತೋ ಅದನ್ನೆಲ್ಲ ಅಡುಗೆ ಎಲ್ಲ ಮಾಡಿಬಿಟ್ಟು ತಿನ್ನಿಸಿ ಮಧ್ಯಾಹ್ನ ರೆಡಿ ಆಗಿಬಿಟ್ಟು ಇವಾಗ ಟೆಂಪಲ್ಗೆ ಹೋಗ್ತಾ ಇದ್ದೀವಿ. ತುಂಬ ವರ್ಷ ಆದಮೇಲೆ ನಾವು ಕೋಟಿಲಿಂಗೇಶ್ವರ ಟೆಂಪಲ್ಗೆ ಹೋಗ್ತಾ ಇರೋದು. ಸೊ ಮದುವೆಗಿಂತ ಮುಂಚೆ ಹೋಗಿದ್ದು, ನಾವು ಲವ್ ಮಾಡಬೇಕಾದ್ರೆ ಫಸ್ಟು ಹೋಗಿದ್ದು. ಸೊ ಅದಾದಮೇಲೆ ಫ್ಯಾಮಿಲಿ ಸಮೇತ ಇದೇ ಫಸ್ಟ್ ಬರ್ತಾ ಇರೋದು. ಮಂಡೇ ಹೋಗಿರೋದು ನಾವು ಬರ್ಡೇ ದಿನ. ಸೊ ಕ್ರೌಡ್ ಕೂಡ ಇತ್ತು. ಅಲ್ಲಿ ಹೋಗ್ತಿದ್ದಂಗೆ ಏನೇನು ಟಿಕೆಟ್ ಎಲ್ಲ ತೊಗೊಂಡ್ಬಿಟ್ಟು ಒಳಗಡೆ ಹೋದ್ವಿ. ತುಂಬ ಚೆನ್ನಾಗಿ ಇಂಪ್ರೂವ್ ಎಲ್ಲ ಮಾಡಿದ್ದಾರೆ ಆ್ಯಂಡ್ ಸಿಕ್ಕಾಪಟ್ಟೆ ಲಿಂಗಗಳೆಲ್ಲ ಆ್ಯಡ್ ಮಾಡಿದ್ದಾರೆ. ತುಂಬ ಖುಷಿ ಆಯಿತು ನೋಡಿ. ಆ್ಯಂಡ್ ತುಂಬ ಡಿಫ್ರೆನ್ಸ್ ಕೂಡ ಇದೆ ಫಸ್ಟು ಹೋಗಿದ್ದಕ್ಕೂ ಇವಾಗ ಹೋಗಿದ್ದಕ್ಕೂ. ಆ್ಯಂಡ್ ಹೋಗಿ ಅಲ್ಲಿ ಕೂಡ ಹಸ್ಬೆಂಡ್ ಹೆಸರಲ್ಲಿ ಪೂಜೆ ಅರ್ಚನೆ ಎಲ್ಲ ಮಾಡಿಸ್ಬಿಟ್ಟು ನೆಕ್ಸ್ಟು 108 ಅಡಿ ಶಿವಲಿಂಗ ಇರುತ್ತಲ್ಲ ಅದನ್ನು ನೋಡೋಣ ಅಂತ ಹೋದ್ವಿ. ಆ್ಯಂಡ್ ಮುಜ್ಜಿ ಬೇಬಿಗೆ ಎಲ್ಲಿ ನೋಡಿದ್ರು ಅಲ್ಲಿ ಲಿಂಗಗಳು ಕಾಣಿಸ್ತಾ ಇರೋದ್ರಿಂದ ಅವರಿಗೆ ಭಕ್ತಿ ಜಾಸ್ತಿಯಾಗಿ ಎಲ್ಲದಕ್ಕೂ ನಮಸ್ಕಾರ ಆಗ್ತಾಯಿದ್ರು, ಎಲ್ಲದಕ್ಕೂ ಅಡ್ಡು ಬೀಳ್ತಾಯಿದ್ರು. ಖುಷಿ ಆಯಿತು. ಅದಾದಮೇಲೆ ಅಲ್ಲೋಗಿ ಸ್ವಲ್ಪ ಹೊತ್ತು ಫೋಟೋಸು ವೀಡಿಯೋಸ್ ಎಲ್ಲ ಇಟ್ಕೊಂಡು ಕೈ ಮುಗಿದು ದೀಪ ಎಲ್ಲ ಹಚ್ಬಿಟ್ಟು ಅಲ್ಲೇ ಸುಮ್ಮನೆ ರೌಂಡ್ ಹೊಡಿತಾ ಇದ್ವಿ. ಆ್ಯಂಡ್ ಹೊಸ್ದಾಗೆ ಸಪ್ರೇಟಾಗಿ ಇನ್ನೂ ಒಂದು ಎಕ್ಸ್ಟ್ರಾ ಲಿಂಗ ಮತ್ತು ಬಸವಣ್ಣನ ಕೂಡ ಮಾಡಿದ್ದಾರೆ. ಅದು ನಾವು ಹೋದಾಗ ಇದ್ದಿದ್ದಿಲ್ಲ, ಇವಾಗ ರೀಸೆಂಟಾಗಿ ಮಾಡಿರಬೇಕು ಅಂತ ಅನಿಸುತ್ತೆ. ನಾವು ಹೋಗಿ ಆಲ್ಮೋಸ್ಟ್ ಒಂದು 7 to 8 ಇಯರ್ಸ್ ಮೇಲೆ ಆಗಿದೆ. ಅಲ್ಲೂ ಕೂಡ ಹೋಗಿ ನೋಡಿಕೊಂಡು ಹಾಗೆ ಬರ್ತಾ ಅಲ್ಲಿ ಶಾಪಿಂಗ್ ಸ್ಟ್ರೀಟ್ ಇದೆಯಲ್ಲ ಅಲ್ಲಿ ಕೂಡ ಒಂದು ಸ್ವಲ್ಪ ಶಾಪಿಂಗ್ ಮಾಡಿಕೊಂಡು ಇವಾಗ ನಾವು ಹೊರಟ್ವಿ. ಅಲ್ಲಿಂದ ಸೀದಾ ಹೋಗ್ಬೇಕಾದ್ರೆ ಫುಲ್ ಮಳೆ ಬರೋಕ್ಕೆ ಸ್ಟಾರ್ಟ್ ಆಯಿತು. ಮೋಡ ಎಲ್ಲ ಕೌದೋಗಿತ್ತು ನೋಡಿ, ಎಷ್ಟು ಜೋರಾಗಿ ಮಳೆ ಬರ್ತಿದೆ ಅಂತ ಹೇಳ್ಬಿಟ್ಟು. ಅದಾದಮೇಲೆ ಲಂಚಿಗೆ ಅಂತ ಹೇಳ್ಬಿಟ್ಟು ದೇಸಿ ಮಸಾಲಾಗೆ ಹೋಗಿದ್ವಿ. ಲಂಚೆಲ್ಲ ಇದು ಆಲ್ಮೋಸ್ಟ್ 5 o'clock ಆಗಿತ್ತು. ಹೊಟ್ಟೆ ಹಸಿತಾ ಇತ್ತು ಅಂತ ಹೇಳ್ಬಿಟ್ಟು ಹೋಗಿದ್ವಿ. ಅದಾದಮೇಲೆ ಕೇಕು ಆರ್ಡ್ರ್ ಕೊಟ್ಟಿದ್ನಲ್ಲ ಅದನ್ನು ಕೂಡ ತೊಗೊಂಡ್ವಿ. ಹಸ್ಬೆಂಡು 100K ಕಂಪ್ಲೀಟ್ ಆಗಿತ್ತು. ಅದನ್ನು ಕೂಡ ಇವತ್ತೇ ಸೆಲೆಬ್ರೇಟ್ ಮಾಡೋಣ ಅಂತ ಹೇಳ್ಬಿಟ್ಟು ಈ ಥರ ಕೇಕ್ ಮಾಡಿಸಿದ್ದೆ. ಆ್ಯಂಡ್ ಬರ್ಡೇ ಕೇಕ್ ಈ ಥರ ಇತ್ತು. ಹೇಗಿದೆ ಕೇಕು ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ. ಆ್ಯಂಡ್ ತುಂಬ ಜನ ವಿಶ್ ಮಾಡಿದ್ರಿ, ಎಲ್ಲರಿಗೂ ಥ್ಯಾಂಕ್ ಯು. ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು. ಸಿಂಪಲಾಗೆ ಫ್ಯಾಮಿಲಿ ಜೊತೆ ಸೇರಿಕೊಂಡು ಬರ್ಡೇ ಸೆಲೆಬ್ರೇಷನ್ ಕೂಡ ಮಾಡಿದ್ವಿ. ತುಂಬ ಖುಷಿ ಆಯಿತು. ಹಾಗೆ ಇದರ ಲಾಂಗ್ ವಿಡಿಯೋನ ನಾನು ಆಲ್ರೆಡಿ ನನ್ನ ಯೂಟ್ಯೂಬ್ ಚಾನಲಲ್ಲಿ ಪೋಸ್ಟ್ ಮಾಡಿದ್ದೀನಿ. ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ಹೋಗಿ ಚೆಕ್ ಮಾಡ್ಬೋದು. ಸೊ ಎಲ್ಲರಿಗೂ ಕೇಕ್ ತಿನ್ನಿಸ್ಬಿಟ್ಟು ಹಾಗೆ ಅಕ್ಕಪಕ್ಕ ಮಕ್ಕಳನ್ನ ಕರೆದಿದ್ವಿ, ಅವರು ಕೂಡ ಬಂದಿದ್ದರು. ಬಿಕಾಸ್ ಬೆಳಗ್ಗೆನೇ ಅವರು ವಿಶ್ ಮಾಡಿದರು, ಹಾಗಾಗಿ ಸೊ ಎಲ್ಲರಿಗೂ ಕೇಕ್ ಕೊಟ್ವಿ. ಆ್ಯಂಡ್ ಇವತ್ತಿನ ಮಿನಿ ವ್ಲಾಗ್ ಇದಾಗಿತ್ತು. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಟೇಕ್ ಕೇರ್, ಬಾಯ್ ಬಾಯ್.